ಹಾಯ್ ಫ್ರೆಂಡ್ಸ್, ನಿಶಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡ್ರಿ ನಾನು ಆರೋಗ್ಯಕರವಾದಂಥ ಹೆಲ್ತಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ನೆವನಕ್ಕೆ ಕಿಚಡಿ ಅಂತ ಹೇಳಿ, ಕ್ವಿನೋವಾ ಅಂತ ಹೇಳ್ತೀವಲ್ಲ, ಅದರ ಕಿಚಡಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಶುಗರ್ ಇರೋರಿಗೆ, ಬಿ ಪಿ ಇರೋರಿಗೆ, ಆಮೇಲೆ ವೆಯ್ಟ್ ಲಾಸ್ ಮಾಡೋರಿಗೆ ಒಳ್ಳೆಯ ರೆಸಿಪಿ, ಹೆಲ್ತಿ ಆರೋಗ್ಯಕರವಾದದ್ದು. ನಮ್ಮ ಎಲುಬಿಗೆ ಕೂಡ ಒಳ್ಳೆಯದು, ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಮತ್ತು ಫೈಬರ್ ಹೆಚ್ಚಿರುವಂಥ ಫುಡ್ ಇದು. ಇದಕ್ಕೆ ಬೇಕಾಗಿರೋ ಐಟಮ್ಸನ್ನು ನೋಡ್ಕೊಳ್ರಿ. ಇಲ್ಲಿ ತೊಗರಿಬೇಳೆ ಮತ್ತು ಹೆಸರು ಕಾಳು, ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿ ತೊಗೊಂಡು ಜಜ್ಜಿ ಇಟ್ಟು ತೊಗೊಂಡಿದ್ದೀನಿ ನಾನು. ಇಲ್ಲಿ ಫಸ್ಟು ನಾವು ನೆವನೆ ಅಕ್ಕಿನ ತೊಳ್ಕೊಂಬರೋಣ, ವಾಶ್ ಮಾಡ್ಕೊಂಬರೋಣ. ಇಲ್ಲಿ ನೋಡಿರಿ, ನೆವನೆ ಅಕ್ಕಿ ತೊಗೊಂಡಿದ್ದೀನಿ 1 ಕಪ್ಪು, ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ, ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಹೆಸರು ಬೇಳೆ. ಇದನ್ನು 3 ಸೇರಿಸಿ ವಾಶ್ ಮಾಡ್ಕೊಂಬರೋಣ. ಇಲ್ಲಿ ನೋಡಿರಿ, ಕುಕ್ಕರ್ ಬಿಸಿ ಮಾಡಿ ಇದಕ್ಕೆ ಒಗ್ಗರಣೆ ಹಾಕೋಣ. ಇವಾಗ ಒಗ್ಗರಣೆಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಕಾಯಿಲಿ. ಇವಾಗ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕಿ ಸಿಡಿಸೋಣ. ಇವಾಗ ನೋಡಿರಿ, ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ರಿ. ಹಾಕಿ ಸಿಡಿದ ಮೇಲೆ ನಾವು ಹೆಚ್ಚಿಟ್ಕೊಂಡಂಥ ಉಳ್ಳಾಗಡ್ಡಿ ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವನ್ನ ತೊಗೊಂಡು ಒಗ್ಗರಣೆ ಹಾಕಿರಿ. ನೋಡ್ರಿ, ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಎಣ್ಣೆಯಲ್ಲಿ ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆಗಲಿ, ಅಲ್ಲಿವರೆಗೂ ಬಿಟ್ಬಿಡಿ. ಇವಾಗ ನೋಡಿರಿ, ನಾವು ಕಟ್ ಮಾಡಿ ಇಟ್ಕೊಂಡಂಥ ಟೊಮೆಟೊ ಕೂಡ ಇದಕ್ಕೆ ಹಾಕೋಣ. ಹಾಕಿ ಟೊಮೆಟೊ ಕೂಡ ಮೆತ್ತಗಾಗಲಿ. ಈಗ ನೋಡಿರಿ, ನಾವು ಜಜ್ಜಿಟ್ಕೊಂಡಂಥ 1 ಗಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ವಲ್ಲ ಹಸಿ ಅಲ್ಲ, ಅದನ್ನು ಕೂಡ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿ. ನಾನು ಜಜ್ಜಿ ತೊಗೊಂಡಿದ್ದೀನಿ, ನಿಮ್ಮ ಹತ್ರ ಪೇಸ್ಟ್ ಇದ್ದರೆ ಸಹಿತ ನೀವು ಅದನ್ನು ಹಾಕ್ಕೋಬೋದು. ಇಲ್ಲಿ ನೋಡಿರಿ, ಎಲ್ಲ ಒಗ್ಗರಣೆ ಚೆನ್ನಾಗಿ ಕೆಂಪಗೆ ಫ್ರೈ ಆಗಿದೆ. ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಳ್ರಿ, 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ರಿ. ಹಾಕಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿರಿ. ಕ್ವಿಕ್ಕಾಗಿ ಆಗುವಂಥ ಕಿಚಡಿ ರೆಸಿಪಿ ಫ್ರೆಂಡ್ಸ್ ಇದು. ನೀವು ಕೂಡ ಮಾಡ್ಕೊಂಡು ನೋಡಿರಿ. ಆರೋಗ್ಯಕರವಾದಂಥ ಕ್ವಿನೋವಾ ಕಿಚಡಿ ಅಥವಾ ನವಣೆ ಅಕ್ಕಿ ಕಿಚಡಿ. ಇವಾಗ ನಾವು ವಾಶ್ ಮಾಡ್ಕೊಂಬಂದಂಥ ನವಣೆನ ಮತ್ತು ಬೇಳೆನ ಇದಕ್ಕೆ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ನಾವಿಲ್ಲಿ ಅದಕ್ಕೆ ಕುದಿಯೋಕ್ಕೆ ನೀರು ಹಾಕೋಣ. ಅಂದರೆ ನಾವು ಇದೆಲ್ಲ ಬೇಳೆನ ಮತ್ತು ನವಣೆನ ಮಿಕ್ಸ್ ಮಾಡಿ 1 ಕಪ್ಪಷ್ಟು ತೊಗೊಂಡ್ರೆ ಅದ್ರ 3ರಷ್ಟು ನೀರನ್ನು ಹಾಕಬೇಕು. ಅಂದರೆ ಕಿಚಡಿ ಅಲ್ವ, ಸ್ವಲ್ಪ ಮೆತ್ತಗಾಗಬೇಕು, ಹಾಗಾಗಿ ನೀರು ಜಾಸ್ತಿ ಹಾಕ್ಕೊಳ್ರಿ. ಇಲ್ಲಿ ನಾನು ಧನಿಯಾ ಪುಡಿ ಮತ್ತು ಗರಂ ಮಸಾಲ ಹಾಕಿದ್ದೀನಿ, ಆಮೇಲೆ ಕೊತ್ತಂಬರಿ ಸ್ವಲ್ಪ ಸಹಿತ ಹಾಕಿದ್ದೀನಿ. ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕ್ಕೊಳ್ರಿ. ಹಾಕಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಉಪ್ಪು ಹಾಕಿ ಸ್ವಲ್ಪ ತಿರುಗಿಸ್ಬಿಟ್ಟು ಇದನ್ನು 3 ವಿಸಿಲ್ ಬರೆಸ್ಬೇಕು. 3 ವಿಸಿಲ್ ಬರೆಸಿದ್ರೆ ಕರೆಕ್ಟಾಗಿ ಕಿಚಡಿ ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿರಿ, ಈ ಥರ 3 ವಿಸಿಲ್ ಆದಮೇಲೆ ಪರ್ಫೆಕ್ಟಾಗಿ ಕಿಚಡಿ ಬೆಂದಿದೆ ಫ್ರೆಂಡ್ಸ್. ಆರೋಗ್ಯಕರವಾದಂಥ ನವಣೆ ಅಕ್ಕಿ ಕಿಚಡಿ ರೆಡಿಯಾಗಿದೆ. ನೀವು ಕೂಡ ಮಾಡ್ಕೊಂಡು ನೋಡಿರಿ. ಈಗ ರೈಸ್ ತಿಂದೇ ಇದ್ದವರು ಸಹಿತ ಇದನ್ನು ಮಾಡ್ಕೊಂಡು ತಿನ್ಬೋದು. ಬಿ ಪಿ ಶುಗರ್ ಇರೋರಿಗೆ ಅಂತೂ ಒಳ್ಳೆಯದಿದು, ಮಾಡ್ಕೊಳ್ರಿ. ಇವಾಗ ನಾನಿಲ್ಲಿ ಸರ್ವ್ ಮಾಡಿ ನೋಡಿರಿ ಫ್ರೆಂಡ್ಸ್. ಸ್ವಲ್ಪ ಮೇಲೆ ನಿಂಬೆ ನೆನ್ಕೊಂಡು ತಿಂತಾಯಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನಮ್ಮ ನಿಶಾ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ.